Program BA, Subject Psychology, Semester 4, Session number 16. Lifespan Development, Unit 2, Early Adulthood, ಜೀವಿತಾವಧಿಯ ವಿಕಾಸ ಯೂನಿಟ್ 2 ಪೂರ್ವ ವಯಸ್ಕಾವಧಿ. ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS, ಸಹಾಯಕ ಪ್ರಾಧ್ಯಾಪಕಿ ಮನಃಶಾಸ್ತ್ರ ವಿಭಾಗ, ಮಹಿಳಾ ಸರ್ಕಾರಿ ಕಾಲೇಜು ಮಂಡ್ಯ. ಈ ದಿನ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ಲಿ ಅಡಲ್ಟ್ಹುಡ್, ಪೂರ್ವ ವಯಸ್ಕಾವಧಿಯ ಗುಣಲಕ್ಷಣಗಳನ್ನ ಹೆಚ್ಚು ತಿಳ್ಕೊಳ್ಳೋಣ. ಹಿಂದಿನ ಸೆಷನ್ನಲ್ಲಿ ನಾವು ಪೂರ್ವ ವಯಸ್ಕಾವಧಿಯ ಒಂದು ಪರಿಚಯನ ಮಾಡಿಕೊಂಡಿದ್ವಿ. ಈ ಸೆಷನ್ನಲ್ಲಿ ಪೂರ್ವ ವಯಸ್ಕಾವಧಿಯ ಲಕ್ಷಣಗಳು, ಯುವಕ ಅಥವಾ ಯುವತಿಯಲ್ಲಿ ಆಗುವಂತಹ ಕೆಲವೊಂದು ಲಕ್ಷಣಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಇಂಟ್ರೊಡಕ್ಷನ್. Early adulthood is a period of adjustment to new patterns of life and new social expectations. The young adult is expected to play new roles such as that of a spouse, parent, or a breadwinner, and to develop new attitudes, interests, and values in keeping with these new roles. The stage of young adulthood is characterized by new tasks and challenges in life such as establishing financial and emotional independence and entering into marital relationship. ಪೂರ್ವ ವಯಸ್ಕಾವಧಿ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಆಗುವಂತಹ ಒಂದು ಪ್ರಮುಖವಾದ ಒಂದು ಹಂತ ಅಂತ ಹೇಳ್ಬೋದು. ಬರುವಂತಹ ಒಂದು ಇಂಪಾರ್ಟೆಂಟ್ ಸ್ಟೇಜ್, ಪ್ರಮುಖವಾದ ಹಂತ ಅಂತ ನಾವು ಹೇಳ್ಬೋದು. ಇಲ್ಲಿ ಅವನ ಜೀವನದಲ್ಲಿ ಹೊಸ ಮಾದರಿಗಳನ್ನು ಅವನು ಆರಿಸ್ಕೊಳ್ತಾ ಹೋಗ್ತಾನೆ. ಕೆಲವೊಂದು ಸಾಮಾಜಿಕ ನಿರೀಕ್ಷೆಗಳಾಗಿರ್ಬೋದು, ಹೊಸ ಪಾತ್ರಗಳ ನಿರ್ವಹಣೆ ಆಗಿರ್ಬೋದು, ಈ ಪಾತ್ರಗಳ ನಿರೀಕ್ಷೆಯಲ್ಲಿ ಅವನು ಇರ್ತಾನೆ. ಅಂದರೆ ಅವನು ಸಂಗಾತಿಯನ್ನು ಹುಡುಕೋದಾಗಿರ್ಬೋದು, ಅಥವಾ ಅವನ ಒಂದು ಪಾತ್ರದಲ್ಲಿ ಬದಲಾವಣೆಗಳಾಗಿರ್ಬೋದು, ಅವನಲ್ಲಿ ಹುಟ್ಟಿರುವಂತಹ ಒಂದು ಹೊಸ ಅಭಿರುಚಿಗಳಾಗಿರ್ಬೋದು, ವರ್ತನೆಗಳಾಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಈ ಒಂದು ಹಂತದಲ್ಲಿ ಆಗತ್ತೆ. ಅಂದರೆ ಈ ಹಂತ ನಾವು ಹೆಚ್ಚು ಮುಖ್ಯವಾದ ಪ್ರಮುಖವಾದ ಹಂತ ಅಂತ ನಾವು ಹೇಳ್ತೀವಿ ಪೂರ್ವ ವಯಸ್ಕಾವಧಿನ. ಯಾಕೆ ಅಂತ ಹೇಳಿದ್ರೆ ಅವನ ಒಂದು ಜೀವನದಲ್ಲಿ ಒಂದು ಹೊಸ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಅಂದರೆ ಅವನು ಒಬ್ಬ ಸ್ಪೌಸ್, ಸಂಗಾತಿ ಆಗ್ತಾನೆ, ಗಂಡ ಆಗ್ಬೋದು ಅಥವಾ ಹೆಂಡತಿ ಆಗ್ಬೋದು ಇನ್ನೊಬ್ಬನಿಗೆ. ಅಂದರೆ ಅವನು ಆ ಒಂದು ಪರ್ಸನಾಲಿಟಿನ, ಅವನ ವ್ಯಕ್ತಿತ್ವದಲ್ಲಿ ಭಿನ್ನಾಭಿಪ್ರಾಯ ಆಗಿರ್ಬೋದು, ಬದಲಾವಣೆಗಳಾಗಿರ್ಬೋದು ನಾವು ನೋಡ್ತಾ ಬರ್ತೀವಿ. ಅದರ ಜೊತೆಗೆ ಅವನ ಅಭಿರುಚಿ ಆಗಿರ್ಬೋದು, ಮೌಲ್ಯಗಳಾಗಿರ್ಬೋದು ಅವನ ಪಾತ್ರಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಹೋಗುತ್ತೆ. ಇದರ ಜೊತೆಗೆ ಅವನ ಜೀವನದಲ್ಲಿ ಆಗುವಂತಹ ಕೆಲವೊಂದು ಚಾಲೆಂಜಸಸ್ನ ಅವನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಕೆಲವೊಂದು ಟಾಸ್ಕ್ಗಳಲ್ಲಿ ಅವನು ತೊಡಗಬೇಕಾಗತ್ತೆ. ಟಾಸ್ಕ್ ಅಂತ ಹೇಳಿದ್ರೆ ಅವನ ವೃತ್ತಿಯನ್ನು ಹುಡುಕುವಂತಹ ಟಾಸ್ಕ್ ಆಗಿರ್ಬೋದು, ಅಥವಾ ಮದುವೆ ಆದಾಗ ಆ ಒಂದು ಆ ಒಂದು ವೈವಾಹಿಕ ಜೀವನದಲ್ಲಿ ಅವನು ಹೇಗೆ ಅವನನ್ನು ತೊಡಗಿಸ್ಕೊಳ್ತಾನೆ ಆ ಒಂದು ಟಾಸ್ಕ್ ಆಗಿರ್ಬೋದು. ಅವನು ವೈವಾಹಿಕ ಜೀವನದಲ್ಲಿ ತೊಡಗಿಸ್ಕೊಂಡಾಗ ಒಂದು ಪಿತೃತ್ವದ ಒಂದು ಪಾತ್ರ ಹೇಗೆ ಅವನು ಮಾಡ್ತಾನೆ ಅನ್ನೋದು ಒಂದು ಚಾಲೆಂಜ್ ಆಗಿರ್ಬೋದು. ಇದೆಲ್ಲರೂ ಕೂಡ ಒಂದು ಹೊಸದಾಗಿ ಅವನು ಫೇಸ್ ಮಾಡುವಂತಹ ಚಾಲೆಂಜಸ್ ಆಗುತ್ತೆ. ಇದರ ಜೊತೆಗೆ ಅವನು ಫೈನಾನ್ಷಿಯಲಿ, ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗ್ತಾ ಹೋಗ್ತಾನೆ. ಅಂದರೆ ಅವನು ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಸಂವೇಗಕ ಆಗಿರ್ಬೋದು, ಭಾವನಾತ್ಮಕವಾಗಿ ಅವನು ಒಂಥರ ಸ್ವಾತಂತ್ರ್ಯವನ್ನು ಹೊಂದ್ತಾ ಹೋಗ್ತಾನೆ. ಇಷ್ಟು ದಿನ ಅವನು ಪೇರೆಂಟ್ಸ್ ಮೇಲೆ ಅವನು ಡಿಪೆಂಡ್ ಆಗ್ತಾ ಹೋದವನು ಈಗ ಈ ಒಂದು ಪೂರ್ವ ವಯಸ್ಕಾವಧಿಗೆ ಬಂದಾಗ ತನ್ನದೇ ಆದ ಒಂದು ಜೀವನನ ಅವನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಾನೆ. ಈಗ ಪೂರ್ವ ವಯಸ್ಕಾವಧಿಯಲ್ಲಿ ಆಗುವಂತಹ ಕೆಲವೊಂದು ಲಕ್ಷಣಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಅರ್ಲಿ ಅಡಲ್ಟ್ಹುಡ್ ಈಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ಸೆಟ್ಲಿಂಗ್ ಡೌನ್ ಏಜ್. ಮೊದಲ ಗುಣಲಕ್ಷಣಗಳನ್ನ ನಾವು ಸೆಟ್ಲಿಂಗ್ ಡೌನ್ ಏಜ್ ಅಥವಾ ಎಲ್ಲವೂ ಸ್ಥೀಮಿತಕ್ಕೆ ಬರುವ ಕಾಲ ಅಂತ ನಾವು ಹೇಳ್ತೀವಿ. This is the period when young men and women are trying out different life patterns in terms of job and different individuals to share their life. In past generations, it was assumed that when boys and girls reached the age of legal maturity, their days of carefree freedom were over and the time had come to settle down and assume the responsibilities of adult life. ಇಲ್ಲಿ ನಾವು ನೋಡ್ಬೋದು, ಮೊದಲ ಗುಣಲಕ್ಷಣ ಸೆಟ್ಲಿಂಗ್ ಡೌನ್ ಏಜ್ ಅಥವಾ ಎಲ್ಲವೂ ಸ್ಥಿಮಿತಕ್ಕೆ ಬರುವ ಕಾಲ ಅಂತ ನಾವು ಹೇಳ್ತೀವಿ. ಅಂದರೆ ಇಲ್ಲಿ ಆ ಒಬ್ಬ ವ್ಯಕ್ತಿ ಉದ್ಯೋಗಗಳ ವಿಷಯದಲ್ಲಾಗಿರ್ಬೋದು, ಅಥವಾ ಅವನ ಒಂದು ಜೀವನದ ಒಂದು ಭಿನ್ನಾಭಿಪ್ರಾಯದ ವಿಷಯಗಳಾಗಿರ್ಬೋದು, ಅಥವಾ
ಅವನು ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಳುವಂತಹ ವಿಷಯಗಳಾಗಿರ್ಬೋದು, ಅವನೆಲ್ಲನೂ ತನ್ನ ಅಗತ್ಯಗಳನ್ನು ಅವನು ಪೂರೈಸ್ತಾ ಇದ್ದಾನ, ಅಲ್ಲಿ ಪೂರೈಸುವಂತಹ ಸೌಲಭ್ಯ ಇದೆಯಾ ಅಂತ ಅವನು ನೋಡ್ತಾನೆ. ಇದರ ಜೊತೆಗೆ ಅವನಲ್ಲಿ ಸೆಟಲ್ ಆಗ್ತಾ ಇದ್ದಾನೆ ಅಂತ ಅರ್ಥ. ಸೆಟ್ಲಿಂಗ್ ಡೌನ್ ಅಂತ ಹೇಳಿದ್ರೆ ಅವನು ವೃತ್ತಿ ಜೀವನನ ಹುಟ್ಕೊಂಡು ಆ ಒಂದು ಕೆಲಸದಲ್ಲಿ ಅವನು ಸೆಟ್ಲ್ ಆಗ್ತಾ ಹೋಗ್ತಾನೆ, ಅಥವಾ ಅವನು ವೈವಾಹಿಕ ಜೀವನದಲ್ಲಿ ಅವನು ತೊಡಗಿದ್ದಾಗ ಅಲ್ಲಿ ಮದುವೆಯಾಗಿ ಅವನದೇ ಆದ ಒಂದು ಸಂಸಾರನ ಅವನು ರೂಢಿಸ್ಕೊಳ್ತಾ ಹೋಗಿ ಆ ಒಂದು ಕುಟುಂಬದಲ್ಲಿ ಅವನು ಸೆಟ್ಲ್ ಆಗೋದಕ್ಕೆ ನೋಡ್ತಾ ಹೋಗ್ತಾನೆ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಅವನ ವರ್ತನೆ ಆಗಿರ್ಬೋದು, ಅಭಿಪ್ರಾಯಗಳಾಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಅವನು ರೂಢಿಸ್ಕೊಂಡಿರುವಂತಹ, ಅಂದರೆ ಅವನು ನಾನು ಈಗಿರಬೇಕಾಗಿತ್ತು, ಈಗಿರಬೇಕು ಅಂತ ಅಂದ್ಕೊಂಡಿದ್ದ ಒಂದು ಜೀವನ ಶೈಲಿಗೆ ಬಂದಾಗ ಅವನು ತೃಪ್ತಿನ ಹೊಂದ್ತಾ ಹೋಗ್ತಾನೆ. ಅಂದರೆ ಅವನು ಹಿಂದೆ ಅವನು ಇಟ್ಕೊಂಡಿದ್ದ ಅಂತ ಒಂದು ಗುರಿಗಳಾಗಿರ್ಬೋದು, ಕನಸುಗಳಾಗಿರ್ಬೋದು, ಅವನು ಅದನ್ನು ಮೀಟ್ ಮಾಡಿದಾಗ ಅವನು ಅದರಲ್ಲಿ ಸಂತೃಪ್ತಿನ ಕಾಣ್ತಾ ಹೋಗ್ತಾನೆ ಅಂತ ನಾವು ಹೇಳ್ಬೋದು. ಇದರ ಜೊತೆಗೆ ಮೇಯ್ನಾಗಿ ನಾವಿಲ್ಲಿ ಹೇಳೋದೇನು ಅಂತ ಹೇಳಿದ್ರೆ ಇದೊಂದು ಇಟ್ಸ್ ಅ ಗ್ರೋಯಿಂಗ್ ಅಪ್ ಸ್ಟೇಜ್ ಅಂತ ಹೇಳ್ತೀವಿ. ಅಲ್ಲಿ ಆ ಒಬ್ಬ ವ್ಯಕ್ತಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತಾನೆ, ಗ್ರೋತ್ ಆಗ್ತಾ ಹೋಗುತ್ತೆ, ಬೆಳವಣಿಗೆ ಕಾಣ್ತಾ ಹೋಗುತ್ತೆ ಅದರಲ್ಲಿ. ಸೊ ಬೆಳವಣಿಗೆ ಕಾಣ್ತಾ ಹೋದಂಗೆ ಅವನು ಜಾಬಲ್ಲಿ ಅವನು ಸೆಟಲ್ ಆಗ್ತಾ ಉದ್ಯೋಗದ ವಿಷಯ ಆಗಿರ್ಬೋದು, ಅಥವಾ ಅದು ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ವಿಷಯಗಳಾಗಿರ್ಬೋದು, ಇದೆಲ್ಲನೂ ಕೂಡ ಅವನ ಒಂದು ಇಚ್ಛೆಯಂತೆ ಆದಾಗ ಅವನು ವಿಲ್ ಬಿ ಹ್ಯಾವಿಂಗ್ ಅ ಫೀಲಿಂಗ್ ಆಫ್ ಐ ಹ್ಯಾವ್ ಸ್ಯಾಟಿಸ್ಫೈಡ್. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿಕರವಾದ ಒಂದು ಅರ್ಥ ಅವನಿಗೆ ಸಿಗುತ್ತೆ. ಒಂಥರ ಸೆಟ್ಲಿಂಗ್ ಡೌನ್ ಸ್ಟೇಜ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಮುಖ್ಯವಾಗಿ ಹುಡುಗ ಅಥವಾ ಹುಡುಗಿ ಅಥವಾ ಯುವಕ ಅಥವಾ ಯುವಕಿ ಆ ಒಂದು ಲೀಗಲ್ ಮೆಚೂರಿಟಿ, ಕಾನೂನುಬದ್ಧವಾಗಿ ಪರಿಪಕ್ವತೆಯನ್ನು ಹೊಂದ್ತಾ ಹೋಗ್ತಾರೆ. ಈ 18 ವರ್ಷ 20 ವರ್ಷ ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ಕಾನೂನುಬದ್ಧವಾಗಿ ಅವರು ಪಕ್ವತೆಯನ್ನು ಹೊಂದಿದ್ದಾರೆ ಅಂತ ಅರ್ಥ. ಅಂದರೆ ಅವ್ರಿಗೆ ಸ್ವತಂತ್ರ ಸಿಕ್ಕಿದೆ. ಸ್ವತಂತ್ರ ಯಾವುದರಲ್ಲಿ ವೋಟ್ ಮಾಡ್ಬೋದು, ಅವರು ಮದುವೆ ಆಗ್ಬೋದು, ಅವರ ಕೆಲವೊಂದು ತೀರ್ಮಾನಗಳನ್ನ ಅವರೇ ತಗೊಳ್ಬೋದು, ಹಣಕಾಸಿನ ಸಂಪಾದನೆ ಮಾಡ್ಬೋದು, ಬೇರೆಯವ್ರ ಮೇಲೆ ಅವರು ಅವಲಂಬನೆ ಆಗಿಲ್ಲ, ಅಂದರೆ ಅವರು ಪೂರ್ತಿಯಾಗಿ ಸ್ವತಂತ್ರನ ಹೊಂದಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. Childhood and adolescence are the periods of growing up, and the adulthood is the time for settling down. That meant settling into a line of work that would be the man's career for the rest of his life, while the young woman was expected to assume the responsibilities of homemaker and mother responsibilities that would be hers for the remainder of her life. ಇಲ್ಲಿ ನಾವು ನೋಡ್ಬೋದು, ಮುಂಚೆನೇ ನಾನು ಹೇಳಿರೋ ಹಾಗೆ ಈ ಅರ್ಲಿ ಅಡಲ್ಟ್ಹುಡ್ ಅಥವಾ ಪೂರ್ವವಯಸ್ಕಾವಧಿ ಸೆಟ್ಲಿಂಗ್ ಡೌನ್ ಸ್ಟೇಜ್ ಅಂತ ಹೇಳಿದಾಗ ಅವರು ತಮ್ಮ ವೃತ್ತಿ ಜೀವನದಲ್ಲಿ, ಎಸ್ಪೆಷಲಿ ಪುರುಷನಾಗಿದ್ದರೆ ವೃತ್ತಿ ಜೀವನದಲ್ಲಿ ಅವನು ಸೆಟಲ್ ಆಗ್ತಾ ಹೋಗ್ತಾನೆ. ಅದೇ ರೀತಿ ಮಹಿಳೆ ಆಗಿದ್ದರೆ ತಾನು ಮದುವೆಯಾಗಿ ಗೃಹಿಣಿಯಾಗಿ ಆ ಒಂದು ಸಂಸಾರದಲ್ಲಿ ಅವಳು ಸೆಟಲ್ ಆಗ್ತಾ ಹೋಗ್ತಾಳೆ. ಅಂದರೆ ಎಲ್ಲನೂ ಒಂದು ಸ್ಥಿಮಿತಕ್ಕೆ ಬರುವ ಕಾಲ. ಅಂದರೆ ಅವಳ ಅತ್ತೆ ಮಾವನ ನೋಡ್ಕೊಳ್ಳೋದಾಗಿರ್ಬೋದು, ಮಕ್ಕಳನ್ನು ನೋಡ್ಕೊಳ್ಳೋದಾಗಿರ್ಬೋದು, ಅವಳ ಒಂದು ಹೋಮ್ ಮೇಕರ್ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಹೇಳ್ತೀವಿ, ಗೃಹಿಣಿಯಾಗಿ ತನ್ನ ಕೆಲಸಗಳನ್ನ ಅವಳು ನಿರ್ವಹಿಸುವಂತಹ ಒಂದು ಜವಾಬ್ದಾರಿಗಳಲ್ಲಿ ಅವಳು ಸೆಟಲ್ ಆಗಿರ್ತಾಳೆ ಅಂತ ನಾವು ಹೇಳ್ತಾ ಹೋಗ್ಬೋದು. This overarching task can be broken down into 2 or more specific tasks. Task 1, to establish one's rank in society. A man needs a sufficient, ordered, stable life. It is time to deepen his roots to anchor his life more firmly in family, occupation and community. ಈ ಒಂದು ಅರ್ಲಿ ಅಡಲ್ಟ್ಹುಡ್ನ ಸೆಟಲಿಂಗ್ ಡೌನ್ ಸ್ಟೇಜ್ನ ನಾವು 2 ಕಾರ್ಯಗಳಾಗಿ, 2 ಟಾಸ್ಕ್ಗಳಾಗಿ ನಾವು ಡಿವೈಡ್ ಮಾಡ್ಬೋದು. ಮೊದಲನೇ ಟಾಸ್ಕ್ನಲ್ಲಿ ಏನು ಹೇಳ್ತೀವಿ ಅಂದರೆ ಇದು ಇಟ್ಸ್ ಅ ಟೈಮ್ ಟು ಎಸ್ಟಾಬ್ಲಿಷ್ ಅ ಪೊಸಿಷನ್ ಇನ್ ದ ಸೊಸೈಟಿ. ಅಂದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಒಂದು ಸ್ಥಾನನ ಅವನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೋಗ್ತಾನೆ ಈ ಒಂದು ಟೈಮ್ನಲ್ಲಿ. ಸೊ ಅಟ್ ದ ಸೇಮ್ ಟೈಮ್ ಅಲ್ಲಿ ಏನು ಹೇಳುತ್ತೆ ಅಂದರೆ ಒಂದು ಮನೆ ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಆದೇಶಿತ ಸ್ಥಿರ ಜೀವನದ ಅಗತ್ಯ ಅವನಿಗೆ ಬೇಕಾಗುತ್ತೆ ಈ ಒಂದು ಟೈಮ್ನಲ್ಲಿ. ಅದರ ಜೊತೆಗೆ ಅವನ ಒಂದು ಆಸೆ ಆಕಾಂಕ್ಷೆಗಳಾಗಿರ್ಬೋದು, ಅಥವಾ ಅವನು ನೆಲೆಗೊಂಡಿರುವಂತಹ ಒಂದು ಕೆಲಸದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ದ ರೂಟ್ಸ್ ವಿಲ್ ಡೀಪನ್ ಅಂತ ಹೇಳ್ತೀವಿ. ಅಂದರೆ ಆ ಒಂದು ನೆಲೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಈ ನೆಲೆಯ ಮೇಲೆ ಮುಂದೆ ಅವನ ಭವಿಷ್ಯಗಳು ಅವನು ರಚನೆ ಮಾಡ್ಕೊಳ್ತಾ ಹೋಗ್ತಾನೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಸೊ ಅದು ಅವನ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಅವನ ವೃತ್ತಿ ಜೀವನ ಆಗಿರ್ಬೋದು, ಅಥವಾ ಸಮುದಾಯ ಆಗಿರ್ಬೋದು, ಇದರಲ್ಲಿ ಆ ಒಂದು ಅಡಿಪಾಯದ ಮೇಲೆ ಮುಂದೆ ಅವನು ಕಟ್ತಾ ಹೋಗ್ತಾನೆ ಅಂತ ನಾವು ಹೇಳ್ತಾ ಹೋಗ್ಬೋದು.
Once he reaches the settling down period, a man gains a little more security and confidence. He generally feels less self-centered and may desire to get more involved in his community at large, to volunteer or to participate in local events and activities. This is all part of the inherent drive during the settling down period to put down stronger roots. ಇಲ್ಲಿ ನಾವು ಹೇಳ್ಬೋದು ಸೆಟ್ಲಿಂಗ್ ಡೌನ್ ಪೀರಿಯಡ್ ಅಂತ ಹೇಳಿದಾಗ ಎಲ್ಲವೂ ಸ್ಥಿಮಿತಕ್ಕೆ ಬರುವಂತಹ ಕಾಲ ಅಂತ ಹೇಳಿದಾಗ ಹೆಚ್ಚು ಅವನು ಸುರಕ್ಷತೆ ಮತ್ತು ವಿಶ್ವಾಸದ ಧೈರ್ಯನ ಅವನು ತಂದುಕೊಳ್ತಾ ಹೋಗ್ತಾನೆ. ಅವನು ಒಂದು ಕಾನ್ಫಿಡೆನ್ಸ್ ತಂದುಕೊಳ್ತಾನೆ. ಅಂದರೆ ನಾನು ಮುಂದೆ ಬದುಕ್ಬೋದು, ಚೆನ್ನಾಗಿ ಬದುಕ್ಬೋದು, ನಾನು ಸುರಕ್ಷಿತವಾಗಿದ್ದೀನಿ, ಒಂಥರ ನಾನು ಸೆಕ್ಯೂರ್ಡ್ ಆಗಿದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಅವನಲ್ಲಿ ಬೆಳೀತಾ ಹೋಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಅವನು ಸೆಟಲ್ ಡೌನ್ ಆದಾಗ, ಅವನ ವೃತ್ತಿ ಜೀವನದಲ್ಲಿ, ಅವನ ಒಂದು ಕೌಟುಂಬಿಕ ಜೀವನದಲ್ಲಿ ಅವನು ಸೆಟಲ್ ಡೌನ್ ಆದಾಗ, ಆಗ ಈ ಒಂದು ಸಮಯದಲ್ಲಿ ಅಂದಾಜು ನಾವು ಹೇಳ್ಬೋದು ಒಂದು 30-35 ಈ ಒಂದು ಅಂತರದಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚಾಗಿ ಅವನು ಈ ವೃತ್ತಿ ಜೀವನದಲ್ಲಿ ಹುಡುಕಾಟ ನಡೆಸ್ತಿರುವಾಗ ಅಥವಾ ಕೌಟುಂಬಿಕ ಜೀವನದಲ್ಲಿ ತನ್ನನ್ನೇ ತಾನು ತೊಡಗಿಸ್ಕೊಂಡಾಗ ತುಂಬ ಸೆಲ್ಫ್ ಸೆಂಟರ್ಡ್ ಆಗಿರ್ತಾನೆ. ನಾನು ನಿಮಗೆ ಪರಿಚಯ ಮಾಡಿಕೊಡುವಾಗ ಹೇಳಿದ್ದೆ, ಅವನು ತುಂಬ ಸೆಲ್ಫ್ ಸೆಂಟರ್ಡ್ ಆಗಿರ್ತಾನೆ, ಅಂದರೆ ಸ್ವಯಂ ಕೇಂದ್ರೀಕೃತನಾಗಿರ್ತಾನೆ ಅಂತ ಹೇಳಿದ್ದೆ. ಆದರೆ ಒಮ್ಮೆ ಅವನು ಸೆಟಲ್ ಡೌನ್ ಆದಮೇಲೆ ಅವನ ಒಂದು ಸ್ವಯಂ ಕೇಂದ್ರೀಕೃತ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸಾಮಾನ್ಯವಾಗಿ ಅವನ ಒಂದು ಅಭಿಪ್ರಾಯಗಳಾಗಿರ್ಬೋದು, ಅಭಿರುಚಿಗಳಾಗಿರ್ಬೋದು, ಈ ಸ್ಥಳೀಯ ಘಟನೆಗಳು, ಚಟುವಟಿಕೆಗಳ ಮೇಲೆ ಹೆಚ್ಚು ಅವನು ತೋರ್ತಾ ಹೋಗ್ತಾನೆ, ಹೆಚ್ಚು ಭಾಗವಹಿಸ್ತಾ ಹೋಗ್ತಾನೆ. ಅಂದರೆ ಸಾಮಾನ್ಯವಾಗಿ ಈ ಸ್ವಯಂ ಕೇಂದ್ರಿತ ಭಾವನೆ ಅವನಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಇದರ ಜೊತೆಗೆ ಅವನು ಸಮುದಾಯ ಕಡೆ ಹೆಚ್ಚು ಒಲವನ್ನು ತೋರ್ತಾ ಹೋಗ್ತಾನೆ. ಸ್ವಯಂ ಸೇವಕರಾಗಿ ಅವನು ಕಾರ್ಯವನ್ನು ನಿರ್ವಹಿಸೋದಕ್ಕೆ ಹೋಗ್ತಾನೆ. ಅದರ ಜೊತೆಗೆ ಹೆಚ್ಚಾಗಿ ಅವನು ಸ್ಥಳೀಯ ಘಟನೆಗಳಾಗಿರ್ಬೋದು, ಚಟುವಟಿಕೆಗಳಾಗಿರ್ಬೋದು, ಅವನು ಭಾಗವಹಿಸೋದಕ್ಕೆ ಹೆಚ್ಚು ಆಸಕ್ತಿನ ತೋರ್ತಾನೆ ಅಂತಲೂ ಕೂಡ ಹೇಳ್ಬೋದು. ಎರಡನೇ ಟಾಸ್ಕ್ 2, ಟು ವರ್ಕ್ ಅಟ್ ಅಡ್ವಾನ್ಸ್ಮೆಂಟ್, ಪ್ಲ್ಯಾನಿಂಗ್, ಸ್ಟ್ರೈವ್ ಟು ಸಕ್ಸೀಡ್, ಮೂವಿಂಗ್ ಆನ್ವರ್ಡ್ ಆ್ಯಂಡ್ ಅಪ್ವರ್ಡ್, progressing along a timetable. The goals may be wealth, power, prestige, recognition, or scientific or aesthetic achievement, particular forms of family and community life. Whereas the first task contributes to the stability and order of defined structure, the second involves progression within the structure. The settling down period is the time for a man to fulfill his dream, pursue his ambition, and become the hero in the scenario of early adulthood. ನಾವಿಲ್ಲಿ ನೋಡ್ಬೋದು, ಈ ಟಾಸ್ಕ್ 2ನಲ್ಲಿ ಅವನ ಕರ್ತವ್ಯ ನಿರ್ವಹಿಸಬೇಕಾಗಿರುವಂತಹ ಈ ಒಂದು ಎರಡನೇ ಕಾರ್ಯದಲ್ಲಿ ಅವನು ನಿರ್ವಹಿಸಿದಂತಹ ಆ ಒಂದು ಪಾಯದ ಮೇಲೆ ಅವನು ಪ್ರಗತಿನ ಕಾಣಲಿಕ್ಕೆ ಹೋಗ್ತಾನೆ. ಈ ಮೊದಲನೇ ಕಾರ್ಯದಲ್ಲಿ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ, ಅವನು ವೃತ್ತಿ ಜೀವನದಲ್ಲಿ ಆಗಷ್ಟೇ ಸೆಟ್ಲ್ ಆಗೋದಕ್ಕೆ ಹೋಗ್ತಾ ಇದ್ದಾನೆ. ಕೌಟುಂಬಿಕ ಜೀವನ ಆಗಿರ್ಬೋದು, ಒಂದು ಅಡಿಪಾಯನ ನೆಲೆ ಮಾಡ್ತಾ ಹೋಗ್ತಾನೆ ಅಂತ ಹೇಳಿದ್ದೆ. ಈ ಒಂದು ಟಾಸ್ಕ್ 2ನಲ್ಲಿ ಆ ಒಂದು ಅಡಿಪಾಯ ಫೌಂಡೇಶನ್ ಗಟ್ಟಿಯಾದಾಗ, ಅವನ ಒಂದು ರೂಟ್ಸ್ ಎಲ್ಲ ಡೀಪಾಗಿ ಗಟ್ಟಿ ಆದಾಗ ಅದರ ಮೇಲೆ ಪ್ರಗತಿನ ಅವನು ಕಾಣಲಿಕ್ಕೆ ಹೋಗ್ತಾನೆ, ಕೆಲಸ ಮಾಡಲಿಕ್ಕೆ ಹೋಗ್ತಾನೆ ಅಂತ ಹೇಳ್ಬೋದು. ಇದರ ಜೊತೆಗೆ ಯೋಜನೆಗಳಾಗಿರ್ಬೋದು ಅಥವಾ ಕೆಲವೊಂದು ಅವನು ಯಶಸ್ವಿಯಾಗಲು ಶ್ರಮಿಸ್ತಾ ಹೋಗ್ತಾನೆ. ಅದರ ಜೊತೆಗೆ ಪ್ರಗತಿಯನ್ನು ಅವನು ಕಾಣೋದಕ್ಕೆ ಹೋಗ್ತಾನೆ, ಪ್ರಗತಿನ ಸಾಗಿಸೋದಕ್ಕೆ ಅವನು ಹೋಗ್ತಾನೆ. ಅಂದರೆ ಪ್ರಗತಿಯೆಡೆಗೆ ಅವನು ಮೂವ್ ಮಾಡ್ತಾನೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಸೊ ಮೇಯ್ನಾಗಿ ಏನು ಅಂತ ಹೇಳಿದ್ರೆ, ಅವನು ರಚನೆ ಮಾಡಿದ್ದಂತಹ ಅಡಿಪಾಯದ ಮೇಲೆ ಇವನು ಪ್ರೋಗ್ರೆಸ್ ಕಾಣಲಿಕ್ಕೆ ಹೋಗ್ತಾನೆ, ಯಶಸ್ಸನ್ನು ಕಾಣಲಿಕ್ಕೆ ಹೋಗ್ತಾನೆ ಅಂತ ಅರ್ಥ. ಅಂದರೆ ಅವನು ವೃತ್ತಿ ಜೀವನ ಆಗಿರ್ಬೋದು, ವೃತ್ತಿ ಜೀವನದಲ್ಲಿ ಅವನು ತೊಡಗಿಸ್ಕೊಂಡಾಗ ಒಂದು ಪೊಸಿಷನ್ ಆಗಿರ್ಬೋದು ಅಥವಾ ಒಂದು ಹೈರಾರ್ಕಿ ಆಗಿರ್ಬೋದು, ಟಾಪರ್ ಹೈರಾರ್ಕಿ ಆಗಿರ್ಬೋದು, ಉತ್ತಮ ಜೀವನನ ನಿರ್ಮಿಸಲಾಗಿರ್ಬೋದು, ಅವನು ಶ್ರಮ ಬೀಳ್ತಾನೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಒಟ್ಟಾರೆ ಹೇಳಬೇಕಂದ್ರೆ ಅವನ ಗುರಿ ಯಾವ ರೀತಿ ಇರುತ್ತೆ ಅಂದರೆ, ಯಾವ ಕಡೆಗೆ ಇರುತ್ತೆ ಅಂದರೆ, ಸಂಪತ್ತನ್ನು ಬೆಳೆಸೋದಕ್ಕಾಗಿರ್ಬೋದು, ಶಕ್ತಿಯುಕ್ತನಾಗಿ ಆಗೋದಕ್ಕಾಗಿರ್ಬೋದು, ಒಂದು ಪ್ರೆಸ್ಟೀಜ್ಗೋಸ್ಕರ ಆಗಿರ್ಬೋದು, ಒಂದು ರೆಕಗ್ನಿಷನ್, ನನ್ನನ್ನು ಒಬ್ಬರು ಗುರುತಿಸಬೇಕು ಅನ್ನೋದಕ್ಕಾಗಿರ್ಬೋದು, ಸಾಧನೆ ಮಾಡಲಿಕ್ಕಾಗಿರ್ಬೋದು, ಒಂದು ಕುಟುಂಬದಲ್ಲಾಗಿರ್ಬೋದು, ಸಮುದಾಯದ ಜೀವನದಲ್ಲಾಗಿರ್ಬೋದು, ನನ್ನನ್ನು ಒಬ್ಬ ವ್ಯಕ್ತಿಯಾಗಿ ಬೇರೆಯವರೆಲ್ಲ ನನ್ನನ್ನು ಗುರುತಿಸಬೇಕು ಅಂತ ಹಾತೊರಿತಾ ಹೋಗ್ತಾನೆ. ಇದರ ಜೊತೆಗೆ ಹೆಚ್ಚಾಗಿ ಈ ಒಂದು ಸೆಟ್ಲಿಂಗ್ ಡೌನ್ ಸ್ಟೇಜ್ನಲ್ಲಿ ಸೀಮಿತಕ್ಕೆ ಬರುವಂತಹ ಕಾಲ ಅಂತ ಹೇಳಿದಾಗ, ಮನುಷ್ಯನು ತನ್ನ ಕನಸನ್ನು ಈಡೇರಿಸಲು, ಮಹತ್ವಾಕಾಂಕ್ಷೆಯನ್ನು ಅನುಸರಿಸಲು ಮತ್ತು ನಾಯಕನಾಗಲು ಇದು ಮುಖ್ಯ
ಮುಖ್ಯವಾದ ಸಮಯ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಅಂದರೆ ಅವನು ಒಂದು ರೀತಿಯಾದ ಒಂದು ಹೀರೋ ಭಾವನೆಯನ್ನು ತೋರಿಸ್ಕೊಳ್ತಾ ಹೋಗ್ತಾನೆ. ಅಂದರೆ ನಾನೆಲ್ಲ ಅಚೀವ್ ಮಾಡ್ತಾ ಇದ್ದೀನಿ, ನನ್ನನ್ನು ಗುರುತಿಸ್ಬೇಕು, ಎಲ್ಲರೂ ನನ್ನನ್ನು ಇಷ್ಟಪಡಬೇಕು, ಸಮುದಾಯ ಆಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ನಾನು ಒಬ್ಬ ಮುಖ್ಯವಾದ ಮನುಷ್ಯ ಅಂತ ನಾನು ತೋರ್ಪಡೆ ಮಾಡ್ಕೊಬೇಕು, ನನಗೆ ಮಹತ್ವ ಸಿಗಬೇಕು ಅನ್ನೋದಕ್ಕೆ ಅವನು ಹಾತೊರಿತಾನೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಮುಂದಿನ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡೋಣ. ದ ಅರ್ಲಿ ಅಡಲ್ಟ್ಹುಡ್ ಇಸ್ ದ ರಿಪ್ರೊಡಕ್ಟಿವ್ ಏಜ್. ಅಂದರೆ ಅರ್ಲಿ ಅಡಲ್ಟ್ಹುಡ್ ಅನ್ನೋದು, ಪೂರ್ವ ವಯಸ್ಕಾವಧಿ ಅನ್ನೋದು ಸಂತಾನೋತ್ಪತ್ತಿಯ ವಯಸ್ಸು ಅಂತಲೂ ಕೂಡ ಹೇಳ್ತೀವಿ. Parenthood is one of the most important roles in the lives of most young adults. Those who are married during the later years of adolescence concentrate on the role of parenthood. Those who do not marry until they have completed their education or have started their life careers do not become parents until they feel they can afford to have a family. For those who begin to have children early in adulthood or even in the closing years of adolescence and have larger families, all of early adulthood is likely to be a reproductive age. ನಾವಿಲ್ಲಿ ನಾವು ನೋಡ್ಬೋದು, ಈ ಒಂದು ಅರ್ಲಿ ಅಡಲ್ಟ್ಹುಡ್ ಅಥವಾ ಪೂರ್ವ ವಯಸ್ಕಾವಧಿ ಅನ್ನೋದು ಸಂತಾನೋತ್ಪತ್ತಿಯ ಕಾಲ ಅಂತ ಹೇಳ್ತೀವಿ. ಈ ಪರ್ಟಿಕ್ಯುಲರ್ ಏಜ್, ಎಸ್ಪೆಷಲಿ ರಿಪ್ರೊಡಕ್ಟಿವ್ ಏಜ್ ಅಂತ ಏನು ಹೇಳ್ತೀವಿ, ಸಂತಾನೋತ್ಪತ್ತಿಯ ವಯಸ್ಸು ಅಂತ ಏನು ಹೇಳ್ತೀವಿ, ಇದು ತುಂಬ 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 ಅತಿ ಮುಖ್ಯವಾದ ಒಂದು ಪಾತ್ರ ಆ ಒಂದು ಯುವಕ ಅಥವಾ ಯುವತಿಯ ಜೀವನದಲ್ಲಿ, ಪೂರ್ವ ವಯಸ್ಕಾವಧಿಯಲ್ಲಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ಒಂದು 20 ವರ್ಷ ಅಥವಾ ಅರ್ಲಿ 30s ಅಂತ ಏನು ಹೇಳ್ತೀವಿ, ಈ ಒಂದು ಅವಧಿಯಲ್ಲಿ ಪಿತೃತ್ವದ ಪಾತ್ರದ ಬಗ್ಗೆ ಅವರು ಗಮನ ಹರಿಸ್ತಾ ಹೋಗ್ತಾರೆ. ಪಿತೃತ್ವದ ಪಾತ್ರ ಅಂತ ಹೇಳಿದ್ರೆ ಪೇರೆಂಟ್ಹುಡ್ ಅಂತ ಹೇಳ್ತೀವಿ. ಸೊ ಅವನು ಅಪ್ಪ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು, ಆ ಒಂದು ರೋಲ್ನ, ಆ ಒಂದು ಪಾತ್ರನ ಅವರು ನಿರ್ವಹಿಸೋದಕ್ಕೆ ಅವರು ಹೋಗ್ತಾರೆ ಅಂತ ಅರ್ಥ. ಸೊ ಇದರಲ್ಲಿ ಮೇಯ್ನಾಗಿ ಏನು ಅಂತ ಹೇಳಿದ್ರೆ, ಕೆಲವರಲ್ಲಿ ಈ ಒಂದು ಅಡಲ್ಟ್ಹುಡ್ ಎಂಡ್ ಆಗ್ತಾ ಇದೆ, ಈ ಒಂದು ಪೂರ್ವ ವಯಸ್ಕಾವಧಿ ಇನ್ನೇನು ಮುಗಿತಾ ಇದೆ ಅಥವಾ 40ಕ್ಕೆ ಅವರು ಹತ್ತಿರ ಆಗ್ತಾ ಇದ್ದಾರೆ ಅಂದರೆ, ಕೆಲವರಲ್ಲಿ ಎಸ್ಪೆಷಲಿ ಅರ್ಲಿ ಮ್ಯಾರೇಜ್ ಯಾರಾಗಿರ್ತಾರೆ, ಇವಾಗ 20 ವರ್ಷ ಆಗಿರ್ಬೋದು, 18 ವರ್ಷಕ್ಕೆ ಆಗಿರ್ಬೋದು, ಅಥವಾ ಇನ್ನು ಮುಂಚೆ ಆಗಿರ್ಬೋದು, ಕೆಲವರು ಮದುವೆ ಆಗಿರೋರಿಗೆ 40 ವರ್ಷಕ್ಕೆ ಅವ್ರು ರೀಚ್ ಆಗ್ತಿರೋ ಹಾಗೆ ಅವರು ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ ಆಗಿಬಿಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಏನು ಹೇಳ್ಬೋದು ಅಂದರೆ, ಪೂರ್ತಿಯಾಗಿ ಅವರ ಒಂದು ಈ ವಯಸ್ಕಾವಧಿಯನ್ನು ಬರೀ ಅವರು ಸಂತಾನೋತ್ಪತ್ತಿಯಲ್ಲೇ ಅವರು ತೊಡಗಿದ್ರೇನೋ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಅದು ರಿಪ್ರೊಡಕ್ಟಿವ್ ಏಜ್ ಆಗಿ ಅದು ಇತ್ತೇನೋ ಅಂತ ಅನ್ನಿಸ್ತಾ ಹೋಗುತ್ತೆ. ಸೊ ಇಂಥವರಲ್ಲಿ ಒಂದು ದೊಡ್ಡ ಫ್ಯಾಮಿಲಿ, ದೊಡ್ಡದಾದ ಒಂದು ಕುಟುಂಬನ ನೋಡ್ಬೋದು ನಾವು, ಅಥವಾ ಒಂದು ಒಳ್ಳೆ ರೀತಿಯಾದ ಒಂದು ಬಿಗ್ ಫ್ಯಾಮಿಲಿ ನಾವು ನೋಡ್ಬೋದು ಅಂತ ಹೇಳ್ತೀವಿ. ಆದರೆ ಕೆಲವರ ಜೀವನದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಆಗೋದು ಈ ಒಂದು ಸಂತಾನೋತ್ಪತ್ತಿ ಅನ್ನೋದಕ್ಕಿಂತ ಅವರು ತಮ್ಮ ಶಿಕ್ಷಣಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ, ವೃತ್ತಿ ಜೀವನಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ. ಇದೆಲ್ಲ ಆದ ನಂತರ, ಮುಗಿದ ನಂತರ, ಅವರು ಸೆಟಲ್ ಆದ ನಂತರ ಕೊನೆಗೆ ಪಿತೃತ್ವದ ಒಂದು ಪಾತ್ರಕ್ಕೆ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನಾವು ಹೇಳ್ಬೋದು. ಆದರೆ ನಾನು ಮುಂಚೆನೇ ಹೇಳಿರೋ ಹಾಗೆ ನೆನ್ಪಿಟ್ಕೊಳ್ಳಿ, ಯಾರು ಮುಂಚೆನೇ ಮದುವೆ ಆಗಿ ಈ ಒಂದು ಸಂತಾನೋತ್ಪತ್ತಿಯ ವಯಸ್ಸಿಗೆ ಅವರು ಕಾಲಿಡ್ತಾರೆ, ಆ ಒಂದು ಪೇರೆಂಟ್ಹುಡ್ ಪಿತೃತ್ವಕ್ಕೆ ಕಾಲಿಡ್ತಾ ಹೋಗ್ತಾರೆ, ಅವರು 40 ಏಜ್ ರೀಚ್ ಆಗ್ತಾನೆ ಒಂದು ದೊಡ್ಡ ಕುಟುಂಬನೇ ಆಗಿರುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಆದರೆ ಇದು ಎಲ್ಲರ ವಿಷಯದಲ್ಲೂ ಒಂದೇ ರೀತಿ ಇರೋದಿಲ್ಲ. ಹೆಚ್ಚು ಮಂದಿ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ, ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಅವರ ಒಂದು ವೃತ್ತಿ ಜೀವನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಸೊ ಇಂಥವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಂತಾನೋತ್ಪತ್ತಿ ಅನ್ನೋದು ಅರ್ಲಿ ಅಡಲ್ಟ್ಹುಡ್ ಶುರು ಆದಾಗ ಇಲ್ಲ ಅನ್ನೋದಕ್ಕಿಂತ ಕ್ಲೋಸ್ ಆಗ್ತಾ ಇರುತ್ತೆ ನೋಡಿ. ಇನ್ನೇನು ಅದೆಲ್ಲ ಮುಗಿತಾ ಬರುತ್ತೆ, ಈ 30-35 ಆ ಒಂದು ಸ್ಟೇಜಲ್ಲಿ ಅವರು ಸಂತಾನೋತ್ಪತ್ತಿಯ ಒಂದು ವಯಸ್ಸಿಗೆ ಅವರು ಕಾಲಿಡ್ತಾರೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಮುಂದಿನ ಒಂದು ಸ್ಲೈಡಲ್ಲಿ ನಾವು ನೋಡೋಣ. ಅರ್ಲಿ ಅಡಲ್ಟ್ಹುಡ್ ಇಸ್ ಅ ಪ್ರಾಬ್ಲಮ್ ಏಜ್. Young adults need to cope up with all adjustment within their work and with partner and large circle of friends and relatives. With the lowering of the age of legal maturity to 18 years, young adults have been confronted with many problems they are totally unprepared to cope with. This newfound freedom is creating unforeseen problems for the youthful adults and often for their parents too. ಸೊ ಅರ್ಲಿ ಅಡಲ್ಟ್ಹುಡ್ ಅನ್ನೋದು
ಪೂರ್ವ ವಯಸ್ಕಾವಧಿ ಅನ್ನೋದು ಸಮಸ್ಯೆ ಪೂರ್ಣ ಕಾಲ ಅಂತಲೂ ಕೂಡ ಹೇಳ್ತೀವಿ. ಯಾಕೆ ಸಮಸ್ಯೆ ಪೂರ್ಣ ಕಾಲ ಅಂತ ಹೇಳ್ತೀವಿ ಅಂದರೆ, ಒಂದು ಅವರು ಏನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು, ಸಮಾಯೋಜನೆ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಒಂದು ಅವರ ವೃತ್ತಿ ಜೀವನದಲ್ಲಾಗಿರ್ಬೋದು, ಅಥವಾ ಅವರ ಒಂದು ಪಾರ್ಟ್ನರ್ ಜೊತೆ, ಸಂಗಾತಿಯ ಜೊತೆ ಆಗಿರ್ಬೋದು. ಸಂಗಾತಿ ಅಂತ ಅಂದ ಕೂಡಲೇ ನೆನ್ಪಿಟ್ಕೊಳ್ಳಿ, ಅವ್ರದ್ದೇ ಆದ ಒಂದು ಹೊಸ ಜೀವನ ಇರುತ್ತೆ, ಹೊಸ ಫ್ಯಾಮಿಲಿ ಇರುತ್ತೆ, ಹೊಸ ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ ಇರುವಂತಹ ಸರ್ಕಲಲ್ಲಿರುವಂತಹ ಒಂದು ಸ್ನೇಹಿತರಾಗಿರ್ಬೋದು, ಅಥವಾ ನೆರೆಹೊರೆಯವರಾಗಿರ್ಬೋದು, ಅಥವಾ ಸಂಬಂಧಿಕರಾಗಿರ್ಬೋದು, ಇವರೆಲ್ಲರಲ್ಲೂ ಕೂಡ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಒಂದು ಹೊಸ ಜೀವನನೇ ಅಂತ ಆಗ್ಬೋದು. ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಇದು ತುಂಬ ಕಷ್ಟಕರವಾದ ಕಾಲ ಅಂತಲೂ ಕೂಡ ಅನಿಸ್ಬೋದು, ಸಮಸ್ಯೆ ಪೂರ್ಣ ಕಾಲ ಅಂತಲೂ ಕೂಡ ಅನಿಸ್ಬೋದು. ಇದರ ಜೊತೆಗೆ ಅವರ ಬೇಡಿಕೆಯನ್ನು ಪೂರೈಸುವ ನಿರೀಕ್ಷೆಗಳು ಕೂಡ ಹೆಚ್ಚಾಗಿರುತ್ತೆ. ವಿವಿಧ ಪ್ರಮುಖ ಕ್ಷೇತ್ರಗಳಿಂದ ಹೊಂದಾಣಿಕೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಗಮನನೂ ಕೂಡ ಅವರು ಹರಿಸಬೇಕಾಗತ್ತೆ. ಅಂತ ಹೇಳಿದ್ರೆ ಅದು ಪಿತೃತ್ವ ಆಗಿರ್ಬೋದು, ಅಥವಾ ಅವರ ಒಂದು ಕರಿಯರ್ ಆಗಿರ್ಬೋದು. ಇದರ ಎಲ್ಲದರ ಮೇಲೂ ಕೂಡ ಈ ಕ್ಷೇತ್ರಗಳಲ್ಲಿ ಅವರು ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದೇನಾಗುತ್ತೆ ಅಂದರೆ, ಅವರು ಹೊಸ ಜೀವನಕ್ಕೆ ಕಾಲಿಟ್ಟಾಗ ಇದೆಲ್ಲನೂ ಒಂಥರ ಹೊಸ ಹೊಸ ಸಮಸ್ಯೆಯಾಗಿ ಅವರಿಗೆ ಗೋಚರ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ದೇ ವಿಲ್ ಬಿ ಅನ್ಪ್ರಿಪೇರ್ಡ್ ಟು ಕೋಪ್ ವಿತ್ ದಿಸ್. ಅವರು ಪ್ರಿಪೇರ್ಡೇ ಆಗಿರೋದಿಲ್ಲ. ಈ ಒಂದು ಸಮಸ್ಯೆಗಳನ್ನ ಅವರು ಅಕ್ಸೆಪ್ಟ್ ಮಾಡೋದಕ್ಕೆ ಅವರು ಪ್ರಿಪೇರೇ ಆಗಿರಲಿಲ್ಲ ಅಂತ ಅಂದಾಗ, ಈ ಸಮಸ್ಯೆಗಳನ್ನು ನಿಭಾಯಿಸುವ ತಯಾರಿ ಅವರು ಮಾಡಿಕೊಂಡಿಲ್ಲ ಅಂದಾಗ ಒಂದು ರೀತಿಯಾದ ಒಂದು ಟೆನ್ಷನ್ಗೆ ಒಳಗಾಗ್ತಾ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅವರು ಈಗ ಮತ ಚಲಾಯಿಸಲು ಆಗಿರ್ಬೋದು, ಅಥವಾ ಹೊಸ ಆಸಕ್ತಿಯನ್ನು ಹೊಂದಲಾಗಿರ್ಬೋದು, ಅಥವಾ ಪೋಷಕರ ಒಪ್ಪಿಗೆ ಇಲ್ಲದೆ ಮದುವೆಯಾಗಲೂ ಕೂಡ ಅವರು ಸಮರ್ಥರಾಗಿರ್ತಾರೆ. ಅಂದರೆ ಕಾನೂನುಬದ್ಧವಾಗಿ ಅವರು ಮತ ಚಲಾಯಿಸ್ಬೋದು, ಅಥವಾ ಪೋಷಕರ ಒಪ್ಪಿಗೆ ಇಲ್ಲದೇ ಕೂಡ ಅವರು ಮದುವೆನೂ ಕೂಡ ಆಗ್ಬೋದು. ಏಕೆಂದರೆ ದೇ ಆರ್ 18 and above ಅಂತಲೂ ಕೂಡ ಹೇಳ್ತೀವಿ. ಸೊ ಹೊಸ ಹೊಸ ಆಸಕ್ತಿಗಳನ್ನು ಹೊಂದಲು ಅವರ ತೀರ್ಮಾನಗಳನ್ನ ಅವರೇ ತಗೊಳ್ಳೋದಾಗಿರ್ಬೋದು. ಇದೆಲ್ಲದಕ್ಕೂ ಕೂಡ ಅವ್ರಿಗೆ ಸ್ವಾತಂತ್ರ್ಯ ಇದೆ. ಆದರೆ ಅಲ್ಲಿ ಒಂದು ಕ್ಷಣ ಅವರು ಎಡಬಿದಾಗ ಈ ಏಜೇನೆ, ಈ ಒಂದು ವಯಸ್ಸೇ ಅವ್ರಿಗೆ ಸಮಸ್ಯೆ ಪೂರ್ಣ ಕಾಲ ಅಂತ ಅವ್ರಿಗೆ ಅನ್ನಿಸ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪರ್ಟಿಕ್ಯುಲರ್ ಏಜ್ನಲ್ಲಿ ಅವರು ಸರಿಯಾದ ತೀರ್ಮಾನಗಳನ್ನ ತಗೊಳ್ಬೇಕಾಗತ್ತೆ, ಸರಿಯಾದ ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ, ಪೋಷಕರ ಒಪ್ಪಿಗೆಗಳನ್ನ ತಗೊಳ್ಬೇಕಾಗತ್ತೆ, ಅವರ ಮಾರ್ಗದರ್ಶನಗಳನ್ನ ತಗೊಳ್ಬೇಕಾಗತ್ತೆ. ಯಾವಾಗ ತಗೊಳ್ಳೋದಿಲ್ಲ ಆಗ ಖಂಡಿತ ಇದು ಸಮಸ್ಯೆ ಪೂರ್ಣ ಅವಧಿ ಅಂತಲೂ ಕೂಡ ಹೇಳ್ಬೋದು. ಮತ್ತು ಇದೊಂದು ರೀತಿಯಾದ ಒಂದು ಇಟ್ಸ್ ಅ ಶಾಕಿಂಗ್ ಸ್ಟೇಜ್ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಪ್ರಿಪೇರ್ಡ್ ಆಗಿಲ್ಲದೆ ನಾವು ಕೆಲವೊಂದು ತೀರ್ಮಾನಗಳನ್ನ ತಗೊಂಡಾಗ, ತಯಾರಿನೇ ಇಲ್ಲದೆ ತಪ್ಪು ತೀರ್ಮಾನಗಳನ್ನ ತಗೊಂಡಾಗ ನಾವು ಜೀವನ ಪೂರ್ತಿ ನಾವು ಅದನ್ನು ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ಒಂದು ಏಜ್ ನಾವು ಸಮಸ್ಯೆ ಪೂರ್ಣ ಕಾಲ ಅಂತ ಹೇಳ್ತೀವಿ. ಆದರೆ ಈ ಸಮಸ್ಯೆನ ಆರಾಮಾಗಿ ಬಗೆಹರಿಸ್ಬೋದು. ಹೇಗೆ ಅಂತ ಹೇಳಿದ್ರೆ, ನಾವು ಪೋಷಕರ ಒಂದು ಒಪ್ಪಿಗೆ ಆಗಿರ್ಬೋದು, ಮಾರ್ಗದರ್ಶನಗಳಾಗಿರ್ಬೋದು, ಅಥವಾ ನಮ್ಮ ಆಲೋಚನೆ ವಿವೇಚನೆಗಳಿಂದ ನಾವು ಯೋಚನೆ ಮಾಡಿದಾಗ ಆ ಸಮಸ್ಯೆಯಿಂದ ನಾವು ಹೊರಗಡೆ ಖಂಡಿತ ಬರ್ಬೋದು. ಒಂದು ಸಂಪೂರ್ಣವಾದ ಸುಖಕರ ಜೀವನನೂ ಕೂಡ ಮುಂದೆ ನಾವು ನಡೆಸ್ಬೋದು ಅಂತಲೂ ಕೂಡ ಹೇಳ್ತೀನಿ. ಓಕೆ, ಮುಂದಿಂದು ಅರ್ಲಿ ಅಡಲ್ಟ್ಹುಡ್ ಇಸ್ ಅ ಪೀರಿಯಡ್ ಆಫ್ ಎಮೋಷನಲ್ ಟೆನ್ಷನ್. ಪೂರ್ವ ವಯಸ್ಕಾವಧಿ ಬಂದು ಸಂವೇಗಾತ್ಮಕ ಸೆಟೆತದ ಕಾಲ ಅಂತಲೂ ಕೂಡ ಹೇಳ್ತೀವಿ. ಅರ್ಲಿ ಅಡಲ್ಟ್ಹುಡ್, ವಾಟ್ ಯಂಗ್ ಅಡಲ್ಟ್ಸ್ ವರಿ ಅಬೌಟ್, which leads to emotional tension will develop upon their workload at their workplace, at home and in the social circle. Success or failure they are experiencing in meeting this problem, they are called emotional age. When people are trying to get the lay of a new land in which they find themselves, they are likely to be emotionally upset. When emotional tension persists into the 30s, it is generally expressed in worries. ನಾನು ಮುಂಚೆನೇ ಹೇಳಿರೋ ಹಾಗೆ ಈ ಸಮಸ್ಯೆಗಳು ಹೆಚ್ಚು ಹೆಚ್ಚು ಆಗ್ತಾ ಹೋದಂಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅವನು ಸಂವೇಗಾತ್ಮಕವಾಗಿ, ಭಾವನಾತ್ಮಕವಾಗಿ ತುಂಬ ಸೆಟೆತಕ್ಕೆ ಒಳಗಾಗ್ತಾ ಹೋಗ್ತಾನೆ. ತುಂಬ ಎಮೋಷ್ನಲಿ ಟೆನ್ಸ್ಡ್ ಆಗ್ತಾ ಹೋಗ್ತಾನೆ. ಈ ಒಂದು ಟೆನ್ಷನ್ ಎಲ್ಲದ್ರ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಯಾವುದ್ರ ಮೇಲೆ ಅದು ಅವಲಂಬನೆ ಆಗಿದೆ ಅಂದರೆ, ಒಂದು ವೃತ್ತಿ ಜೀವನದ ಮೇಲೆ. ಅವನು ಯಾವ ರೀತಿಯಾದ ವೃತ್ತಿ ಜೀವನನ ಆಯ್ಕೆ ಮಾಡಿಕೊಂಡಿದ್ದಾನೆ, ಕೆಲಸದ ಹೊರೆ ಎಷ್ಟಿದೆ, ಕೆಲಸದ ಸ್ಥಳ ಯಾವ ರೀತಿ ಇದೆ, ಅವನು ಕೆಲಸ ಮಾಡುವಂತಹ ಸ್ಥಳ, ಆ ಒಂದು ಸರ್ಕಲ್, ಸಮಾಜದ ಒಂದು ಕಡು ಪಾಯ ಆಗಿರ್ಬೋದು, ಅಥವಾ ಆ ಒಂದು ಸರ್ಕಲ್ ಯಾವ ರೀತಿ ಇದೆ, ಆ ಒಂದು ವೃತ್ತಿ ಜೀವನದಲ್ಲಿ ಅವನು ಯಶಸ್ಸನ್ನು ಕಾಣ್ತಾನ, ಸೋಲನ್ನು ಕಾಣ್ತಾನ, ಇದರೆಲ್ಲದ್ರ ಮೇಲೆ ಅವನ ಒಂದು ಟೆನ್ಷನ್ ಅಥವಾ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಡಿಪೆಂಡ್ ಆಗ್ತಾ ಹೋಗಿದೆ ಅಂತಲೂ ನಾವು ಹೇಳ್ಬೋದು. ಇದರ ಜೊತೆಗೆ ಯಾವ ಒಬ್ಬ ವ್ಯಕ್ತಿ
30 ವರ್ಷ ಆಗ್ತಾ ಇದ್ರೂ ಕೂಡ ಅವನು ಇನ್ನೂ ಕೂಡ ಸೆಟಲ್ ಆಗಿಲ್ಲ, ಅವನ ಜೀವನದಲ್ಲೇ ಸಮಸ್ಯೆದಲ್ಲೇ ಅವನು ತೊಡಗಿದ್ದಾನೆ ಅಂತ ಹೇಳಿದಾಗ ಅವನು ಭಾವನಾತ್ಮಕವಾಗಿ ಸ್ಥಿರವಾಗಿರೋದಕ್ಕೆ ಅವನು ಸಾಧ್ಯನೇ ಇಲ್ಲ. ಆದರೆ ಆ ಒಂದು 30 ವಯಸ್ಸು ಮುಗಿತಾ ಇರುವಂತಹ ಹಂತದಲ್ಲಿ ಅವನ ಎಲ್ಲ ಸಮಸ್ಯೆಗಳನ್ನು ಅವನು ಸಾಲ್ವ್ ಮಾಡ್ಕೊಂಡಿದ್ದಾನೆ, ಅವನು ನೆಮ್ಮದಿಯಾಗಿದ್ದಾನೆ, ಸ್ಯಾಟಿಸ್ಫೈಡ್ ಆಗಿದ್ದಾನೆ, ಅವನ ಒಂದು ಅಡಿಪಾಯ ಗಟ್ಟಿಯಾಗಿದೆ ಅಂತ ಹೇಳಿದಾಗ ಭಾವನಾತ್ಮಕವಾಗಿ ಅವನು ಸ್ಥಿರವಾಗಿದ್ದಾನೆ, ಶಾಂತಿಯಾಗಿದ್ದಾನೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಅಕಸ್ಮಾತ್ ಈ ಒಂದು ಸಂವೇಗಾತ್ಮಕ ಸೆಟೆತ ಅಥವಾ ಭಾವನಾತ್ಮಕದ ಉದ್ವೇಗ ಮುಂದುವರೆದರೆ 30 ವರ್ಷದ ನಂತರನೂ ಕೂಡ ಅದು ಮುಂದುವರೆದ್ರೆ ಆ ಒಬ್ಬ ಮನುಷ್ಯ ಜೀವನ ಪರ್ಯಂತ ಅವನು ಸ್ಯಾಟಿಸ್ಫ್ಯಾಕ್ಟರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಅವನು ಚಿಂತೆಯಲ್ಲೇ ಮುಳುಗಿರ್ತಾನೆ. ಅದು ಹೊಸ ಒಂದು ವೃತ್ತಿ ಆಗಿರ್ಬೋದು, ಹೊಸ ಜೀವನ ಆಗಿರ್ಬೋದು, ಅಥವಾ ಅವನು ಮ್ಯಾರಿಡ್ ಲೈಫ್ ಆಗಿರ್ಬೋದು, ವೈವಾಹಿಕ ಜೀವನ ಆಗಿರ್ಬೋದು, ಒಂದು ರೀತಿಯಲ್ಲಿ ಕೊರಗಲ್ಲೇ ಅವನು ತೊಡಗಿರ್ತಾನೆ ಅಂತಲೇ ನಾವು ಹೇಳ್ಬೋದು. ಸೊ ನಾನು ಆಗಲೇ ಹೇಳಿರೋ ಹಾಗೆ ನೆನ್ಪಿಟ್ಕೊಳ್ಳಿ, ಇದು ಒಂದು ಸಮಸ್ಯೆ ಪೂರ್ಣ ಕಾಲ ಆಗಿದ್ರೂ ಕೂಡ ಸಮಸ್ಯೆನ ನಾವು ಆರಾಮಾಗಿ ನಮ್ಮ ಆಲೋಚನೆ ವಿವೇಚನೆಯಿಂದ ಸರಿಯಾದ ಮಾರ್ಗದರ್ಶನದಿಂದ ಸರಿಪಡಿಸ್ಕೋಬೋದು. ಆದರೆ ಅಲ್ಲಿ ನಾವು ಎಡವಿದಾಗ ಖಂಡಿತ ಅದು ಭಾವನಾತ್ಮಕ ಸೆಟತಕ್ಕೆ ನಾವು ಸಿಲುಕ್ತಾ ಹೋಗ್ತೀವಿ. ಅಲ್ಲಿ ಸೋಲನ್ನು ನಾವು ಹೆಚ್ಚಾಗಿ ಕಾಣ್ತಾ ಹೋಗ್ತೀವಿ. ಸೋಲನ್ನು ಕಾಣ್ತಾ ಏನಾಗುತ್ತೆ ಅಂದರೆ ಭಾವನಾತ್ಮಕವಾಗಿ ನಾವು ಸ್ಥಿರವಾಗಿರೋದಿಲ್ಲ, ಅಶಾಂತಿಯಾಗಿರ್ತೀವಿ. ಯಾವಾಗಲೂ ಈ ಅಶಾಂತಿ ಆಗಿರ್ಬೋದು, ಭಾವನಾತ್ಮಕದ ಅಸ್ಥಿರತೆ ಆಗಿರ್ಬೋದು, ಇದು ಮಾನಸಿಕ ನೆಮ್ಮದಿನ ಹಾಳು ಮಾಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಮುಂದಿಂದು early adulthood is a period of social isolation. The end of formal education and the entrance into the adult life, pattern of work and marriage, the association with peer groups is slowly weaned. This is when they experience social isolation. As a result, for the first time since babyhood, even the most popular individual is likely to experience social isolation, or what Erikson has referred to as isolation crisis. ಸೊ ಮುಂದಿನ ಒಂದು ಗುಣಲಕ್ಷಣ ಅಂತ ಹೇಳಿದ್ರೆ ಪೂರ್ವ ವಯಸ್ಕಾವಧಿ ಬಂದು ಒಂದು ರೀತಿಯಾದ ಸೋಷಲ್ ಐಸೋಲೇಷನ್ ಅಥವಾ ಸಾಮಾಜಿಕವಾಗಿ ಅವನು ಬಿಕ್ಕಟ್ಟಲ್ಲಿ ಇರುವಂತಹ ಕಾಲ, ಸಾಮಾಜಿಕವಾಗಿ ಪ್ರತ್ಯೇಕವಾಗಿ ಅವನು ಇರುವಂತಹ ಒಂದು ಕಾಲ ಈ ಒಂದು ಅರ್ಲಿ ಅಡಲ್ಟ್ಹುಡ್ ಅಂತ ಹೇಳ್ತಾ ಹೋಗ್ಬೋದು. ಒಬ್ಬಂಟಿತನದ ಕಾಲ. ಐಸೋಲೇಷನ್ ಅಂದರೆ ಒಬ್ಬಂಟಿಯಾಗಿರ್ತಾನೆ ಅವನು, ಸಾಮಾಜಿಕವಾಗಿ ಅವನು ಒಬ್ಬಂಟಿ ಆಗುವಂತಹ ಕಾಲನೂ ಕೂಡ ಹೌದು ಇದನ್ನ ಅಂತ ನಾವು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಇಟ್ಸ್ ಅನ್ ಎಂಡ್ ಆಫ್ ಎಜುಕೇಷನ್. ಶಿಕ್ಷಣ ಕೊನೆ ಕಾಣ್ತಾ ಹೋಗುತ್ತೆ. ಶಿಕ್ಷಣ ಕೊನೆ ಕಾಣ್ತಾ ಹೋದಂಗೆ ನಾವು ಹೊಸ ಜೀವನಕ್ಕೆ ಕಾಲಿಡ್ತೀವಿ. ವೈವಾಹಿಕ ಜೀವನಕ್ಕೆ ಆ ಒಬ್ಬ ಹುಡುಗ ಅಥವಾ ಹುಡುಗಿ ಕಾಲಿಡ್ತಾ ಹೋಗ್ತಾನೆ. ಇದರ ಜೊತೆಗೆ ಅವನ ಒಂದು ಸಮವಯಸ್ಕರ ಸಮೂಹ ಆಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು, ಇದೆಲ್ಲ ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ. ಅವರ ಒಂದು ನಾವೇನು ಹೇಳ್ತೀವಿ ಆ ಕನೆಕ್ಷನ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಅವನು ಇನ್ನೂ ಸೆಟ್ಲ್ ಆಗಿಲ್ಲ, ಇನ್ನು ವೃತ್ತಿ ಜೀವನದಲ್ಲಿ ಹುಡುಕಾಡ್ತಾ ಇದ್ದಾನೆ, ವೈವಾಹಿಕ ಜೀವನದಲ್ಲಿ ಇನ್ನೂ ಗೊಂದಲದಲ್ಲೇ ಇದ್ದಾನೆ ಅಂತ ಹೇಳಿದಾಗ ಖಂಡಿತ ಹಿ ವಿಲ್ ಬಿ ವೆರಿ ಮಚ್ ಬ್ಯುಸಿ ಇನ್ ಹಿಸ್ ಕರಿಯರ್ ಆ್ಯಂಡ್ ದ ಮ್ಯಾರೇಜ್ ಲೈಫ್. ಸೊ ಇಂಥ ಮ್ಯಾರೈಟಲ್ ಲೈಫ್, ಈ ರೀತಿಯಾದ ಒಂದು ಕನ್ಫ್ಯೂಸ್ಡ್ ಮ್ಯಾರೈಟಲ್ ಸ್ಟೇಜ್ನಲ್ಲಿ ಅವನು ಇದ್ದಾಗ ಖಂಡಿತ ಸ್ನೇಹಿತರು ಅವನ ಒಂದು ಕಾಂಟ್ಯಾಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಕಾಂಟ್ಯಾಕ್ಟ್ ಕಡಿಮೆ ಆಗ್ತಾ ಹೋದಾಗೆ ಎಲ್ಲೋ ಒಂದು ಕಡೆ ನಾನು ಒಬ್ಬಂಟಿ ಆಗೋದ್ನೇನೋ, ನನಗೆ ಯಾರೂ ಇಲ್ಲವೇನೋ ಅನ್ನೋ ಒಂದು ಭಾವನೆ ಅವನಲ್ಲಿ ವ್ಯಕ್ತವಾಗ್ತಾ ಹೋಗುತ್ತೆ. ಸೊ ಇದನ್ನು ಎರಿಕ್ಸನ್ ರವರು ಐಸೋಲೇಷನ್ ಕ್ರೈಸಿಸ್ ಅಥವಾ ಪ್ರತ್ಯೇಕ ಬಿಕ್ಕಟ್ಟು ಅಂತಲೂ ಕೂಡ ಕರೆದಿದ್ದಾರೆ ಈ ಒಂದು ಸ್ಟೇಜ್ನ ಅಂತ ನಾವಿಲ್ಲಿ ಹೇಳ್ಬೋದು. Whether the loneliness that comes from this isolation will be temporary or persist depends on how quickly and how satisfactorily the young adult can establish new social contacts to replace those of school and college days. Finding a congenial social group to identify with, especially in social mobility and acceptance of traditional sex roles, are the major psychological hazards most young adults must cope with in their ಪರ್ಸ್ನಲ್ ಆ್ಯಂಡ್ ಸೋಷಲ್ ಲೈಫ್. ಈ ಲೋನ್ಲಿನೆಸ್ ಅನ್ನೋದು, ಒಬ್ಬಂಟಿ ಜೀವನ ಅನ್ನೋದು ತಾತ್ಕಾಲಿಕವಾಗಿರ್ಬೋದು ಅಥವಾ ಅದು ಮುಂದುವರೆಯಬಹುದು. ಇಟ್ ಡಿಪೆಂಡ್ಸ್. ಅಂದರೆ ಅವನು ಎಷ್ಟು ಬೇಗ
ಒಂದು ಸೋಷಲ್ ಕಾಂಟ್ಯಾಕ್ಟ್ನ ಅವನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಳ್ತಾನೆ. ಸಮಾಜದಲ್ಲಿ ಕೆಲವು ವ್ಯಕ್ತಿಗಳನ್ನ ಗುರುತಿಸಿ ಅವ್ರ ಜೊತೆಗೆ ಅವನು ತೊಡಗ್ತಾ ಹೋಗ್ತಾನೆ. ಅಥವಾ ಅವನು ಎಜುಕೇಷನ್ ಶುರು ಮಾಡ್ಬೋದು, ಕಾಲೇಜ್ ಡೇಸ್ ಶುರು ಮಾಡ್ಬೋದು. ಈ ರೀತಿ ಶುರು ಆದಾಗ ಆ ಒಬ್ಬಂಟಿ ಜೀವನದಿಂದ ಅವನು ಒಂದು ಸಮಾಜದ ಜೀವನದಲ್ಲಿ ಎಲ್ಲ ಜೊತೆಗೂ ಬೆರೆಯುವಂತಹ ಜೀವನಕ್ಕೆ ಅವನು ಬರ್ಬೋದು. ಅಂದರೆ ಇಟ್ ಡಿಪೆಂಡ್ಸ್ ಎಷ್ಟು ಬೇಗ ಅವನು ಆ ಒಂದು ಜೀವನದಿಂದ ಚೇತರಿಸ್ಕೊಂಡು ಹೊರಗಡೆ ಬರ್ತಾನೆ, ಅದು ಅವಲಂಬನೆ ಆಗಿದೆ. ಇದರ ಜೊತೆಗೆ ಪ್ರಮುಖ ಮಾನಸಿಕ ಅಪಾಯಗಳು ಕೂಡ ಅವನಲ್ಲಿ ತೊಡಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಮೇನಾಗಿ ಏನು ಅಂತ ಹೇಳಿದ್ರೆ ಅವನು ಒಬ್ಬಂಟಿ ಜೀವನದಲ್ಲಿ ಯಾವುದೇ ರೀತಿಯಾದ ಅವನು ಕೆಲವೊಂದು ನಿರ್ಧಾರಗಳನ್ನ ಅವನು ತಗೊಳ್ಬೋದು ಅದಕ್ಕೋಸ್ಕರ. ಆದರೆ ವಿಶೇಷವಾಗಿ ಸಾಮಾಜಿಕ ಚಲನಶೀಲತೆ ಆಗಿರ್ಬೋದು ಅಥವಾ ಸಾಂಪ್ರದಾಯಿಕ ಲೈಂಗಿಕ ಪಾತ್ರಗಳ ಸ್ವೀಕಾರದೊಂದಿಗೆ ಅವನು ಪ್ರಮುಖ ಪಾತ್ರನ ಅವನು ವಹಿಸ್ತಾ ಹೋಗ್ತಾನೆ ಅಂತಲೂ ಕೂಡ ಹೇಳ್ಬೋದು. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಅರ್ಲಿ ಅಡಲ್ಟ್ಹುಡ್ ಇಸ್ ಅ ಪೀರಿಯಡ್ ಆಫ್ ಅಡ್ಜಸ್ಟ್ಮೆಂಟ್ ಟು ಅ ನ್ಯೂ ಪ್ಯಾಟರ್ನ್ಸ್ ಆಫ್ ಲೈಫ್. ಹೊಸ ಜೀವನ ಶೈಲಿಗೆ, ಹೊಸ ಅನುಭವಕ್ಕೆ ಒಬ್ಬ ವ್ಯಕ್ತಿ ಸಮಾಯೋಚನೆ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇದೊಂದು ಸೆಟ್ಲಿಂಗ್ ಡೌನ್ ಸ್ಟೇಜ್ ಅಂತಲೂ ಕೂಡ ಹೇಳಿದ್ವಿ. ಇಟ್ಸ್ ಸೆಟ್ಲಿಂಗ್ ಡೌನ್ ಸ್ಟೇಜ್ ವೆರ್ ಅ ಮೆನ್ ಆ್ಯಂಡ್ ವಿಮೆನ್ ಆರ್ ಟ್ರೈಯಿಂಗ್ ಔಟ್ different life pattern in terms of job and different individuals to share their life. Task 1 is to establish one position in society. Task 2 is to work at advancement. ನಾನು ನಿಮಗೆ ಮುಂಚೆನೇ ಹೇಳಿರುವ ಹಾಗೆ 2 ರೀತಿಯ ಕಾರ್ಯಗಳಲ್ಲಿ ಅವನ ಒಂದು ಅಡಿಪಾಯನ ರಚನೆ ಮಾಡ್ಕೊಳ್ತಾ ಹೋಗ್ತಾನೆ. ಎರಡನೇದು ಅಡಿಪಾಯದ ಮೇಲೆ ಅವನ ಒಂದು ಪ್ರೋಗ್ರೆಷನ್ ಅಥವಾ ಅವನ ಒಂದು ಅಚೀವ್ಮೆಂಟ್ ಸಾಧನೆಯನ್ನು ಅವನು ಮಾಡ್ತಾ ಹೋಗ್ತಾನೆ ಅಂತಲೂ ಕೂಡ ಹೇಳ್ಬೋದು. ಈ ಅರ್ಲಿ ಅಡಲ್ಟ್ಹುಡ್ನ ನಾವು ಸಂತಾನೋತ್ಪತ್ತಿಯ ಕಾಲ ಅಂತಲೂ ಕೂಡ ಹೇಳಿದ್ವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪಿತೃತ್ವದ ಪಾತ್ರಗಳನ್ನ ಯುವಕ ಅಥವಾ ಯುವತಿ ಅನುಭವಿಸ್ಬೇಕಾಗತ್ತೆ, ಮಾಡಬೇಕಾಗತ್ತೆ ಆ ಪಾತ್ರಗಳನ್ನ ಸಕ್ಸಸ್ಫುಲ್ವಾಗಿ ಅಂತಲೂ ಕೂಡ ಹೇಳಿದೆ. ಅದರ ಜೊತೆಗೆ ಇದು ಒಂದು ಸಮಸ್ಯೆಪೂರ್ಣ ಅವಧಿ ಅಂತಲೂ ಕೂಡ ಹೇಳಿದೆ, ಸಮಸ್ಯೆಪೂರ್ಣ ಏಜ್ ಅಂತಲೂ ಕೂಡ ಹೇಳಿದೆ. ಇಟ್ಸ್ ಅ ಪ್ರಾಬ್ಲಮ್ ಏಜ್ ಬಿಕಾಸ್ young adults need to cope up with all the adjustment within their work and with the partner and last circle of the friends and relatives. ಅವರ ಒಂದು ಸರ್ಕಲ್ ಸ್ನೇಹಿತರಾಗಿರ್ಬೋದು ಅಥವಾ ಸಂಗಾತಿಯೊಡನೆ ಆಗಿರ್ಬೋದು, ಅವರು ಸಮಾಯೋಚನೆ ಮಾಡ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಇದು ಸಂವೇಗಭರಿತವಾದ ಕಾಲ ಅಂತಲೂ ಕೂಡ ಹೇಳಿದ್ದೀನಿ, ಎಮೋಷ್ನಲ್ ಟೆನ್ಷನ್ ಏಜ್ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ವೃತ್ತಿ ಜೀವನದಲ್ಲಾಗಿರ್ಬೋದು ಅಥವಾ ವೈವಾಹಿಕ ಜೀವನದಲ್ಲಿ ಆಗಿರ್ಬೋದು ಅವರು ಸರಿಯಾದ ಸಮಾಯೋಜನೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಹೆಚ್ಚು ಭಾವನಾತ್ಮಕಕ್ಕೆ ಒಳಗಾಗಬೇಕಾಗತ್ತೆ ಅಥವಾ ಭಾವನಾತ್ಮಕವಾಗಿ ಅವರು ಅಸ್ಥಿರತೆಗೆ ಒಳಗಾಗ್ತಾ ಹೋಗ್ತಾರೆ ಅಂತಲೂ ಕೂಡ ಹೇಳಿದೆ. ಅದರ ಜೊತೆಗೆ ಅವರು ಒಬ್ಬಂಟಿ ಜೀವನವನ್ನು ಕೂಡ ಅನುಭವಿಸ್ತಾರೆ. ಸೋಷಿಯಲ್ ಐಸೋಲೇಷನ್ ಅಂತ ಏನು ಹೇಳಿದ್ವಿ ಅದು ಅಂದರೆ ಅವರು ಯಾವಾಗ ಅವರ ಸ್ನೇಹಿತರನ್ನು ಕಳ್ಕೊಳ್ತಾ ಬರ್ತಾರೆ, ಎಜುಕೇಷನಿಂದ ದೂರ ಆಗ್ತಾ ಬರ್ತಾರೆ, ಹೊಸ ಜೀವನಕ್ಕೆ ಅವರು ಕಾಲಿಡ್ತಾ ಹೋಗ್ತಾರೆ, ಆಗ ಅವರನ್ನು ಒಬ್ಬಂಟಿಯಾಗಿ ಗುರುತಿಸ್ಕೊಳ್ತಾ ಬರ್ತಾರೆ ಅಂತಲೂ ಕೂಡ ಹೇಳಿದೆ. ಇಲ್ಲಿಗೆ ನಾವು 5 ಗುಣಲಕ್ಷಣಗಳನ್ನ ಮುಗಿಸಿದ್ದೀವಿ. ಇನ್ನೂ 5 ಗುಣಲಕ್ಷಣಗಳನ್ನ ಮುಂದಿನ ಸೆಷನ್ನಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.